ಯಾರು ಬಿಜೆಪಿಯವರು ಮಾಧ್ಯಮದ ಬಗ್ಗೆ ಮಾತಾಡ್ತಾ ಇದ್ರ, ಕಡಿವಾಣದ ಬಗ್ಗೆ. ನೀವು ಮಾಧ್ಯಮದವರು ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಇಶ್ಯೂ ಬೇಸ್ಡ್ ಯಾವತ್ತ ತಗೊಂಡಿದ್ದೀರಾ, ನಾವು ಹೇಳಿದ್ದೆಲ್ಲ. ಈಗ ನಾನೇ 4 ತಾಸು ಕೂತ್ಕೊಂಡು ಮಿಸ್ಇನ್ಫಾರ್ಮೇಷನ್ ಬಗ್ಗೆ, ಫೇಕ್ ನ್ಯೂಸ್ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದೆ, ಬಿಲ್ ಇನ್ಕ್ಲೂಡಿಂಗ್ ದ್ವೇಷ ಭಾಷಣದ್ದು. ಇವ್ರು ಮಾತಾಡ್ತಾ ಇದ್ದಾರೆ. ಆಮೇಲೆ ದ್ವೇಷ ಭಾಷಣ ಅಂದರೆ ಇವ್ರಿಗೆ ಯಾಕೆ ಅಂಜಿಕೆ? ಇವ್ರು ಮಾಡ್ತಾ ಇದ್ದಾರಾ ಬಿಜೆಪಿಯವರು ದ್ವೇಷ ಭಾಷಣ? ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದ್ರ ಪ್ರಕಾರ ಮಾಡ್ತಾ ಇದೀವಲ್ಲ. ಏನ್ ಸತ್ಯ? ಹೆಂಗೆ? ಏನ್ ಸತ್ಯ ಏನಿದೆ ಹೇಳಿ. ಸತ್ಯ ಹೇಳಿದ್ರೆ ಯಾರಿಗೂ ತೊಂದರೆ ಇಲ್ಲ. ಸದನದಲ್ಲೂ ಸುಳ್ಳು, ಸದನದ ಹೊರಗಡೆನೂ ಸುಳ್ಳು. ಚರ್ಚೆಗೆ ಬರ್ತಾರ? ಬರೋದಿಲ್ಲ. ನಾವು ಕೇಳಿರೋ ಪ್ರಶ್ನೆಗಳಿಗೆ ಒಂದನ ಉತ್ತರ ಇದೆಯಾ ಇವ್ರದ್ದು? RSS ಬಗ್ಗೆ ಇರ್ಬೋದು, ಮೋದಿಯವರ ಆರ್ಥಿಕ ನೀತಿಗಳ ಬಗ್ಗೆ ಇರ್ಬೋದು, ಕೇಂದ್ರ ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇರೋದಿರ್ಬೋದು, ಈ ನಮ್ಮ ದೇಶದಲ್ಲಿ ಸಂವಿಧಾನದ ಕೊಗ್ಗಲೆ ಆಗ್ತಾ ಇದೆ ಅದ್ರ ಬಗ್ಗೆ ಇರ್ಬೋದು, ಯಾವ ರೀತಿ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ ಇವ್ರು ಮೋಸ ಮಾಡ್ತಾ ಇರೋದು ಚರ್ಚೆಗೆ ಬರ್ತಾರೇನ್ರಿ? ಯಾವುದಕ್ಕೂ ಬರೋದಿಲ್ಲ. ಇವ್ರು ಏನಾಗ್ಬಿಟ್ಟಿದೆ, ಇವ್ರು ನರೇಟಿವ್ ಕಂಟ್ರೋಲ್ ಮಾಡಲಿಕ್ಕೆ ಇವರು ಹೊರಟಿದ್ದಾರೆ. ನಾವು ಸುಪ್ರೀಂ ಕೋರ್ಟ್ನಲ್ಲಿ ಏನು ಆದೇಶ ಬಂದಿದೆ, ಹೈಕೋರ್ಟ್ನ ಏನು ಹೇಳಿದೆ ಅದ್ರ ಬಗ್ಗೆ ನಾವು ಬಿಲ್ ತರ್ತಾ ಇದೀವಿ. ಅದಕ್ಕೇನಂತ ಇವರು ಮಾತಾಡೋದು ನಿಲ್ಲಿಸ್ಲಿ, ಇವರು ದ್ವೇಷ ಭಾಷಣ ಮಾಡೋದು ನಿಲ್ಲಿಸ್ರಿ, ಇವ್ರಿಗೆ ಯಾರಿಗೂ ಕಾನೂನು ಪ್ರಕಾರ ಕ್ರಮ ತಗೊಳೋದಿಲ್ಲ.